ಕತೆ ಕಟ್ಟಿ ಏಕಾಂಗಿಯಾದ ಸುಜಾತಾ ಭಟ್. ತಿಮಾರೋಡಿ ಮನೆಯಲ್ಲಿ ಆಶ್ರಯ ಪಡೆದಿದ್ರು ಸುಜಾತಾ ಭಟ್. ಸುಜಾತಾ ಹೋರಾಟಕ್ಕೆ ಸಂಬಂಧವಿಲ್ಲ ಅಂತ ತಿಮಾರೋಡಿ ಹೇಳಿದ. ಯಾರನ್ನೂ ಸಂಪರ್ಕಿಸದೆ ಎಸ್ಐಟಿಗೆ ಬಂದಿದ್ದಾರೆ ಸುಜಾತಾಳನ್ನ ದೆಹಲಿವರೆಗೂ ಜಯಂತ್ ಕರ್ಕೊಂಡು ಹೋಗಿದ್ರು. ಈಗ ಏಕಾಂಗಿಯಾಗಿ ಎಸ್ಐಟಿ ಠಾಣೆಯಲ್ಲಿ ಸುಜಾತಾ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ಸತ್ಯ ಬಯಲಾಗ್ತಾ ಇದ್ದಂತೆ ಸುಜಾತಾಳಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಅಜ್ಜಿ ತಲೆಗೆ ತುಂಬಿ ಮರಳು ಮಾಡೋದಕ್ಕೆ ಗ್ಯಾಂಗ್ ಯತ್ನ ನಡೆಸಿತ್ತು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸತ್ಯ ಶೋಧನೆಯಿಂದ ಷಡ್ಯಂತ್ರ ಏನು ಅನ್ನೋದು ಬಯಲಾಗಿದೆ. ಈಗ ಏಕಾಂಗಿಯಾಗಿ ಎಸ್ಐಟಿ ಠಾಣೆಯಲ್ಲಿ ಸುಜಾತಾ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ಸುಳ್ಳಿನ ಕಥೆ ಕಟ್ಟಿ ಏಕಾಂಗಿಯಾಗಿದ್ದಾರೆ ಸುಜಾತಾ ಭಟ್. ತಿಮಾರೋಡಿ ಮನೆಯಲ್ಲೇ ಆಶ್ರಯ ಪಡೆದಿದ್ದು ಸುಜಾತಾ ಭಟ್. ಈಗ ತಿಮಾರೋಡಿ ಹೇಳ್ತಾ ಇರೋದು ಸುಜಾತಾ ಹೋರಾಟಕ್ಕೆ ಸಂಬಂಧ ಇಲ್ಲ ಅಂತ. ಯಾರನ್ನೂ ಸಂಪರ್ಕಿಸದೆ ಎಸ್ಐಟಿಗೆ ಬಂದಿದ್ದಾರೆ ಸುಜಾತಾ. ಬೆಳಗಿನ ಜಾವ 5 ಗಂಟೆಗೆ ಎಸ್ಐಟಿ ಕಚೇರಿಯಲ್ಲಿದ್ದಾರೆ. ಇದೇ ಸುಜಾತಾಳನ್ನ ದೆಹಲಿ ತನಕ ಜಯಂತ್ ಕರ್ಕೊಂಡು ಹೋಗಿತ್ತು. ಈಗ ಏಕಾಂಗಿ ಸುಜಾತಾ ಭಟ್. ಸುಳ್ಳಿನ ಕತೆ ಕಟ್ಟಿ ಸುಜಾತಾ ಭಟ್ ಈಗ ಒಬ್ಬಂಟಿಯಾದ. ಬಯಲಾಯ್ತು ಷಡ್ಯಂತ್ರ, ಸತ್ಯ ಒಪ್ಪಿಕೊಂಡ ಬುರುಡೆ ಗ್ಯಾಂಗ್. ಸುಜಾತಾ ಭಟ್ ಪ್ರಕರಣ ನಿಜ ಹೇಳಿದ ಗ್ಯಾಂಗಿನ ಸದಸ್ಯ. ಸುಜಾತಾ ಭಟ್ ಪ್ರಕರಣವೇ ಸುಳ್ಳು ಅಂತ ಜಯಂತ್ ಹೇಳ್ತಾ ಇರೋದು. ಸುಜಾತಾರನ್ನ ನಾನೇ ದೆಹಲಿ ಕರ್ಕೊಂಡು ಹೋಗಿದ್ದು. ಸೌಜನ್ಯ ಪರ ಹೋರಾಟಗಾರ ಜಯಂತ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಚಿನ್ನಯ್ಯ, ಮಹೇಶ್ ತಿಮಾರೋಡಿ ಮನೆಯಲ್ಲಿ ಇದ್ದಿದ್ದು ನಿಜ. ಚಿನ್ನಯ್ಯಗೆ ಆಶ್ರಯ ಕೊಟ್ಟ ಕೂಡಲೇ ನಾವು ತಪ್ಪಿತಸ್ಥರ. ಕೇಸ್ನಲ್ಲಿ ನಾನು ತಪ್ಪು ಮಾಡಿದ್ರೆ ನನ್ನ ಬಂಧನ ಆಗಿ ನಾನು ಜೈಲಿಗೆ ಹೋಗೋದಕ್ಕೆ ರೆಡಿ ಇದ್ದೀನಿ ಅಂತ ಜಯಂತ್ ಹೇಳಿರೋದು. ಈ ಜಯಂತ್ ಬುರುಡೆ ಗ್ಯಾಂಗಿನ ಸದಸ್ಯ. ದೆಹಲಿಗೆ ಹೋಗಿಲ್ಲ ಜಯನ್. ಯಾವ್ದು ದೆಹಲಿ ಹೋಗಿದ್ದೀನಿ, ಸುಜಾತ ಒಟ್ಟಿಗೆ ಹೋಗಿದ್ದೀನಿ, ಇಲ್ಲ ಅಂತಲ್ಲ. ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಿಲ್ಲ. ಅಲ್ಲೇ ವಕೀಲರು ಕರ್ಕೊಂಡು ಬನ್ನಿ ಅಂತ ಹೇಳಿ ಅದರ ಪ್ರಕಾರ ಕರ್ಕೊಂಡು ಹೋದೆ ಸರ್. 100% ಅದು ಸುಳ್ಳು. 100ಕ್ಕೆ 100% ಸುಳ್ಳು. ಅದು ನಾನೇ ಒಪ್ತೇನೆ. ಒಂದು ಏಜ್ ಆದವರು ಸತ್ಯ ಆಗಿರ್ಬೋದು, ಸತ್ಯ ಆದರೆ ಹುಡುಕಿಲ್ಲ, ಅದು ಅಲ್ಲ ಒಂದು ವಿಷಯ. ಇನ್ನೊಂದು ಕರ್ಕೊಂಡು ಬಂದು ಅವ್ರನ್ನೆಲ್ಲ ಕೂರಿಸಿ ಅವ್ರನ್ನ ಮೂಲೆ ಗುಂಪು ಮಾಡಿಲ್ಲ, ತನಿಖೆ ಮಾಡಲಿ ಅಂತ ಕೊಟ್ಟಿರೋದು ತಾನೇ, ತನಿಖೆ ಆಗಲಿ ಅಂತಲೇ ಕೊಟ್ಟಿರೋದು. ಅದ್ರ ತಪ್ಪಿದೆ ಸರ್. ಹಂಗಾರೆ ಈ ಚಿನ್ನಯ್ಯ ಅನ್ನುವಂಥವ್ರು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲಿದ್ರು, ಅದನ್ನು ಹೌದು 100%. ಅದು ನಾನು ಒಪ್ಪುವ ಅವಶ್ಯಕತೆ ಇಲ್ಲ. ಕಾನೂನು ಪ್ರಕಾರ ನ್ಯಾಯಾಲಯ ಮತ್ತು SIT ತಾನೇ ಕೂರಿಸಿರೋದು. ಆತ ಮನೆಯಲ್ಲಿರುವಂಥ ಸಂದರ್ಭದಲ್ಲಿ ನೀವು ಸಹಜವಾಗಿ ಆ ಮನೆಗೆ ಭೇಟಿ ಕೊಡುವಂತ ಆತನ ಜೊತೆ ಮಾತನಾಡಿದೆ? ಇಲ್ಲ, ನಾನು ಜಾಸ್ತಿ ಮಾತಾಡಿ ಯಾವುದಕ್ಕೂ ಹೋಗಲ್ಲ. ನಾನು ನಂದೇ ಒಂದು ಸ್ಟೈಲಲ್ಲಿ. ಧರ್ಮಸ್ಥಳ ಶವಹೂತ ಕೇಸಿ ಶವಹೂತ ವಕೀಲರು ಸರ್, ಅದಕ್ಕೆ ನಮಗೇನು ಸರ್ ಸಂಬಂಧ ಮಾಡೋದು? ಅಲ್ಲ, ಅದು ಮತ್ತು ಇದು ಶವಹೂತ ಹಾಕಿರೋ ವಿಷಯ ಏನಂತ ಹೇಳಿದ್ರೆ ವಕೀಲರು ಅವರ ತಂಡ ನೋಡಿ ಸರ್. ಇವಾಗ ತಮಿಳುನಾಡಿಂದ ಅವನ್ನ ಕರ್ಕೊಂಡು ಬಂದೆ ಅಂತ ಹೇಳ್ತಾರೆ. ನಾನೇ ಬುರುಡೆ ತಂದಿರೋದಂತೆ. ಸತ್ಯನ ಅದು? ನೋಡಿದಿರಾ? ನೋಡಿ, ಬುರುಡೆ ತಂದಿರುವಂಥದ್ದು ನೀವೇ ಅನ್ನುವಂಥ ವಾದಗಳೇನಿದೆ, ಆ ವಾದಗಳಿಗೆ ನಿಮ್ಮ ಉತ್ತರ ಕೊಡಿ. ಅಲ್ಲ, ತಾವು ಬರ್ತೀರಾ? ಎಲ್ಲಾರು ವಿಡಿಯೋ ಇದೆಯಾ ನಾನು ತಂದಿರೋದಂತೆ? ಯಾರಾದ್ರೂ ಒಬ್ಬರು ಸಾಕ್ಷಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.